ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಲ ಬದಲಾದರೂ ಆಚರಣೆಗಳು ಬದಲಾಗಿಲ್ಲ. ದೀಪಾವಳಿ ಹಬ್ಬದ ಅಂಗವಾಗಿ ಸಗಣಿ ರಾಶಿ ಹಾಕಿ ಅದರಲ್ಲಿ ಹೊರಳಾಡುವಂತಹ ಗ್ರಾಮಸ್ಥರು ಸಗಣಿಯಲ್ಲೇ ಹೊಡೆದಾಡೋದು ವಿಶೇಷ. ಈ ಬಾರಿ ಇಬ್ಬರು ವಿದೇಶಿ ಪ್ರಜೆಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಸಗಣಿಯಿಂದ ಹೊಡೆದುಕೊಳ್ಳುವ ವಿಶಿಷ್ಟ ಗೊರೆ ಹಬ್ಬ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಹಬ್ಬ ಆಚರಣೆ ಇರುತ್ತೆ. ಅಚ್ಚಗನ್ನಡಿಗರೇ ಇರುವ ತಮಿಳುನಾಡಿಗೆ ಸೇರಿರುವ ಗುಂಟಾಪರ ಎನ್ನುವ ಗ್ರಾಮದಲ್ಲಿ ಗೊರೆ ಹಬ್ಬ ವಿಶೇಷ. ಪ್ರತಿ ವರ್ಷ ದೀಪಾವಳಿ ಬಲಿಪಾಡ್ಯಮಿಯ ಮಾರನೇ ದಿನ ಸಗಣಿಯಿಂದ ಪರಸ್ಪರರು ಹೊಡೆದಾಡಿಕೊಳ್ಳೋ ಸಂಪ್ರದಾಯ ಇಲ್ಲಿ ಇವತ್ತಿಗೂ ಮುಂದುವರೆದುಕೊಂಡು ಬಂದಿದೆ. ಬೀರೇಶ್ವರ ದೇವಾಲಯದ ಬಳಿ ಲೋಡ್ಗಟ್ಟಲೆ ಸಗಣಿ ತಂದು ಸುರಿದು ಗ್ರಾಮದ ಜನರೆಲ್ಲ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಸಗಣಿಯನ್ನ ಮುದ್ದೆ ಮಾಡಿ ಪರಸ್ಪರ ಹೊಡೆದಾಡ್ಕೊಳ್ತಾರೆ. ಆರುಚುತ್ತಾ ಕಿರುಚುತ್ತಾ ಸಂಭ್ರಮದಲ್ಲಿ ಸಗಣಿಯಲ್ಲೇ ಮಿಂದೇಳ್ತಾರೆ. ಸಗಣಿಯಿಂದ ಹೊಡೆದಾಟಕ್ಕೂ ಮುನ್ನ ಇಬ್ಬರು ವ್ಯಕ್ತಿಗಳನ್ನ ಹೊಳೆದಂಡೆಯಿಂದ ಹುಲ್ಲಿನ ಮೀಸೆ ಗಡ್ಡ ಮಾಡಿ ಕತ್ತೆ ಮೇಲೆ ಕೂರಿಸಿ ಕರೆತರಲಾಗುತ್ತೆ. ಇವರನ್ನ ಕೊಂಡಕಾರರು ಎನ್ನಲಾಗುತ್ತೆ. ಅಂದ್ರೆ ಚಾಡಿ ಹೇಳೋರು ಹಿಂದೆ ಚಾಡಿ ಹೇಳಿ ಗ್ರಾಮದ ಜನರಲ್ಲಿ ದ್ವೇಷ ಹುಟ್ಟಿಸಿದ್ದವರಿಗೆ ಯಾವ ರೀತಿ ಶಿಕ್ಷೆ ಕೊಡಲಾಗ್ತಿತ್ತು ಎನ್ನುವುದರ ಸಂಕೇತ ಇದಾಗಿದೆ. ದೀಪಾವಳಿ ಪ್ರಯುಕ್ತ 3ನೇ ದಿನ ಭಾರಿ ಪೆಂಚಾಗಿ 4ನೇ ದಿನ ಗೊರಬ ನಡೆಯುತ್ತದೆ. ಯಾವುದೇ ಜಾತಿ ಭೇದ ಇಲ್ಲದೆ ಒಂದು ಕೂಡಿ ಗುಮ್ಮಟಾಪುರದಲ್ಲಿ ಸಂತೋಷದಿಂದ ಆಚರಿಸುತ್ತೇವೆ. ಇದು ನಮ್ಮ ತಾತ ಕಾಲದಿಂದ ಪರಂಪರೆ 300 ವರ್ಷದಿಂದ ನಮ್ಮ ಗುಮ್ಮಟಾಪುರದಲ್ಲಿ ಇವತ್ತುವರೆಗೂ ನಡೆದುಕೊಂಡು ಬಂದಿದೆ. ಇನ್ನು ಸಗಣಿಯಿಂದ ಹೊಡೆದಾಡಿದ್ರೆ ಚರ್ಮದ ಕಾಯಿಲೆಗಳು ವಾಸಿಯಾಗುತ್ತೆ, ಬೀರೇಶ್ವರ ದೇವರಿಗೆ ಕಟ್ಟಿಕೊಂಡ ಹರಕೆಯೂ ಈಡೇರುತ್ತೆ ಎನ್ನುವ ನಂಬಿಕೆಯೂ ಇದೆ. ಗ್ರಾಮದಲ್ಲಿರ್ತಕ್ಕಂತಹ ಬೇರೆ ಬೇರೆ ಜನರಿಗೆ ಸೇರಿದಂತಹ ಸಗಣಿಗಳ ಎಲ್ಲವನ್ನು ಸಹ ಸೇರಿದಂತಹ ಹಸುಗಳ ಸಗಣಿಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ನಾವೆಲ್ಲ ಒಂದು ಕಡೆ ಒಟ್ಟುಗೂಡಿಸಿ ಬೀರಪ್ಪನ ಒಂದು ದೇವಸ್ಥಾನದಲ್ಲಿ ಸ್ವಾಮಿಗೆ ಪೂಜೆಯನ್ನ ಮುಗಿಸಿದ ನಂತರ ಈ ಒಂದು ಕ್ರೀಡೆಯನ್ನ ನಾವು ಆಚರಣೆ ಮಾಡ್ಕೊಂಡು ಬಂದಿರ್ತೇವೆ. ಮೇಲ್ನೋಟಕ್ಕೆ ವಿಚಿತ್ರ ಸಂಪ್ರದಾಯದಂತೆ ಕಂಡುಬರುವ ಈ ಆಚರಣೆಯ ಹಿಂದೆ ಧಾರ್ಮಿಕ ನಂಬಿಕೆ ಇದೆ. ಸಗಣಿ ಎಂದ್ರೆ ಅಸಹ್ಯ ಪಟ್ಟುಕೊಳ್ಳದೆ ಅದರಲ್ಲೂ ದೇವರನ್ನೇ ಕಾಣುವ ಈ ಹಬ್ಬ ನಿಜಕ್ಕೂ ವೈಶಿಷ್ಟ್ಯಪೂರ್ಣವಾಗಿದೆ. ಸೂರಜ್ ಪ್ರಸಾದ್, TV9, ಚಾಮರಾಜನಗರ.